ಮಾತಾಡ್ತಾ ಆಕ್ಟಿಂಗ್ ಅಂತ ಹ್ಮ್. ಅನ್ಕೊಂಡೇ ಇರ್ಲಿಲ್ಲ ನೀವು ಈ ಫೀಲ್ಡ್ ಬರ್ತೀರಾ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ. ರಿಯಾಲಿಟಿ ಶೋಗಳ ಮೂಲಕ ಪ್ಯಾಟೆ ಹ್ಮ್. ಹುಡುಗಿರಲ್ಲಿ ಲೈಫು. ಸೊ ಅದರಿಂದ ಬಂದಂತವ್ರು. ಹೌದು. ಸೊ ರಿಯಾಲಿಟಿ ಶೋಗಳ ಮೂಲಕನೇ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತವ್ರು. ಹ್ಮ್. ಅದಾದ ನಂತರ ಸೀರಿಯಲ್ಸ್. ನೆಕ್ಸ್ಟ್ ಹ್ಮ್. ಸಿನಿಮಾಗೆ ಹೋಗುವಂತಹ ಆಲೋಚನೆ ಇದೆಯಾ ಅಂತ? ಸಿನಿಮಾ ಖಂಡಿತವಾಗ್ಲೂ ಇಲ್ಲ. ಬಿಕಾಸ್ ನನಗೆ ನಾನ್ ತುಂಬಾ ತೃಪ್ತಿ ಇರೋಂಥ ಜೀವ ನಂದು. ಹ್ಮ್. ನಾನು ಎಲ್ಲಿ ಏನ್ ಮಾಡ್ತಿದ್ದೀನೋ ನನಗಷ್ಟೇ ಸಾಕು. ಇದಕ್ಕಿಂತ ಇನ್ನೇನೋ ಬರುತ್ತೆ, ಇನ್ನೇನೋ ಮಾಡ್ಬೇಕು. ಇದ್ರಲ್ಲಿ ಖುಷಿಯಾಗಿದ್ದೀನಿ ನಾನು. ದೇವ್ರು ಎಷ್ಟು ಕೊಟ್ಟಿದಾನೋ ಅದ್ರಲ್ಲಿ ನೆಮ್ಮದಿಯಾಗಿದ್ದೀನಿ. ಏನಾದ್ರೂ ನಾನಾಗ್ ನಾನೇ ಹುಡ್ಕೊಂಡು ಆಪರ್ಚುನಿಟೀಸ್ನ ಹೋಗ್ತೀನಿ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ನನ್ನನ್ನು ಹುಡ್ಕೊಂಡು ಯಾವ್ದಾದ್ರು ಒಳ್ಳೆ ಆಪರ್ಚುನಿಟಿ ಬಂದ್ರೆ ನಂದೇ ಆದಂತ ಸ್ವಲ್ಪ ಬೌಂಡ್ರೀಸ್ ಇದೆ ನನಗೆ. ಅದನ್ನ ದಾಟಿ ನಾನು ಯಾವುದೇ ರೀತಿ ಆಕ್ಟಿಂಗ್ ಮಾಡಕ್ ಕಷ್ಟ ನನಗೆ. ಬಿಕಾಸ್ ನಮ್ಮ ಅಪ್ಪ ಅಮ್ಮ ನೋಡ್ತಾರೆ ಅಥವಾ ನನ್ನ ಫ್ಯಾಮಿಲಿಗಳು ನೋಡ್ತಾರೆ. ನನ್ಗೆ ಅಂತ ಒಂದು ಸೆಟ್ ಆಫ್ ಆಡಿಯನ್ಸ್ ಇರ್ತಾರೆ. ಅವ್ರು ನಾಳೆ ಪಿಕ್ಚರ್ ಬಂದು ನೋಡಿದಾಗ ಅವ್ರಿಗೆ ಎಲ್ಲೂ ಮುಜುಗರ ಆಗ್ಬಾರ್ದು. ಎಲ್ಲೂ ಯಾಕೆ ಅಭಿಜ್ಞಾ ಇಂಥ ಕ್ಯಾರೆಕ್ಟರ್ ಮಾಡಿದ್ಲು ಅಂತ ಅನ್ಸ್ಬಾರ್ದು. ಸೊ ನನಗ್ ಇಷ್ಟ ಆಗುವಂತ ಕ್ಯಾರೆಕ್ಟರ್ ಬಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ನಾನಾಗ್ ನಾನೇ ಸದ್ಯಕ್ಕಂತೂ ಹುಡ್ಕೊಂಡು ಹೋಗ್ತಿಲ್ಲ ಯಾವಾಗ. ಯಾವ ತರದ ಪಾತ್ರಗಳನ್ನ ಮಾಡ್ಬೇಕು ಅನ್ನುವಂತ ಆಸೆ ಇದೆ? ಯಾಕಂದ್ರೆ ನಟಿಯಾಗಿ ಹಾ. ಒಂದು ಸಿನಿಮಾ ಆಗಿರ್ಬೋದು, ಕಿರುತೆರೆ ಆಗಿರ್ಬೋದು, ಆಕ್ಟ್ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ಕನಸುಗಳಿರುತ್ತೆ. ಇಂತ ಅವರ ಕ್ಯಾರೆಕ್ಟರ್ ನಾನ್ ಮಾಡ್ಬೇಕು, ಆಗ್ಲೇ ಯಾರ್ದೋ ಒಬ್ಬರ ಬಯೋಗ್ರಫಿಯಲ್ಲಿ ನಾನು ಕಾಣಿಸ್ಕೋಬೇಕು ಅನ್ನುವಂಥದ್ದು. ಸೊ ಅಭಿಜ್ಞಾ ಅವ್ರಿಗೆ ಇಷ್ಟದ ಕ್ಯಾರೆಕ್ಟರ್ ಯಾವುದು ಅಂತ? ನಂಗೆ ಎಲ್ಲಾ ತರ ಕ್ಯಾರೆಕ್ಟರ್ ಪ್ಲೇ ಮಾಡಕ್ ತುಂಬಾ ಇಷ್ಟ ಇದೆ. ನಂಗೆ ಉಮಾಶ್ರೀ ಮೇಡಮ್ ಅವರು ಆಸ್ ಅನ್ ಆಕ್ಟರ್, ನಾನೊಬ್ಳು ಕಲಿಯುವಂತ ಆಕ್ಟರ್ ಆದಾಗ ನಾನು ಥಿಯೇಟರ್ ಮಾಡ್ಬೇಕಾದ್ರೆ ಉಮಾಶ್ರೀ ಮೇಡಮೇ ನನಗೆ ಸಿಕ್ಕಾಬಡೆ ಇಷ್ಟ ಆಗ್ತದಂತ ವ್ಯಕ್ತಿ. ಆಕ್ಟಿಂಗ್ ಕಲಿಯಕ್ಕೆ ಎಲ್ಲಾ ರೀತಿ ಪಾತ್ರಗಳು, ಅಜ್ಜಿ ಪಾತ್ರ, ಒಬ್ರು ಮಿಡಲ್ ಕ್ಲಾಸ್ ವಿಮೆನ್ ಪಾತ್ರ, ಚಿಕ್ಕ ಹುಡುಗಿ ಪಾತ್ರ, ಒಂದು ವೇಶ್ಯ ಪಾತ್ರ, ಎಲ್ಲಾ ರೀತಿ ಪಾತ್ರಗಳನ್ನು, ಒಂದು ದೆವ್ವದ ಪಾತ್ರ, ಮೋಹಿನಿ ಪಾತ್ರ, ಎಲ್ಲಾ ರೀತಿ ಪಾತ್ರಗಳನ್ನು ತುಂಬಾ ಏನ್ ಹೇಳ್ತಾರೆ, ಒಂದು ಕತ್ತಿ ಮೇಲಿನ ನಡಿಗೆ ಅಂತಾರೆ ಗೊತ್ತಾ. ಈ ಕಡೆ ಎಲ್ಲಿ ಮಿಸ್ ಆಗಿ ಸ್ವಲ್ಪ ಓವರ್ ಆಗಿ ಆಕ್ಟಿಂಗ್ ಮಾಡ್ಬಿಟ್ರು ಜಾಸ್ತಿ ಆಗ್ಬಿಡುತ್ತೆ, ಕಡಿಮೆ ಮಾಡ್ಬಿಟ್ರು ಇದಾಗ್ಬಿಡುತ್ತೆ. ಆತರ ಒಂದು ಸಫಿಸ್ಟಿಕೇಟೆಡ್ ಆಗಿ ಆಕ್ಟಿಂಗ್ ಮಾಡ್ತಿದ್ರು ಉಮಾಶ್ರೀ ಮ್ಯಾಮ್. ಸೊ ನಾನು ಅದನ್ನ ನೋಡ್ಕೊಂಡು ಬಂದಂತ ಕಲಾವಿದೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಪಾತ್ರ ಕೊಟ್ರು ಮಾಡ್ತೀನಿ. ಆದ್ರೆ ನಾನು ಹೇಳಿದ್ನಲ್ಲ, ನನ್ನ ಬೌಂಡ್ರೀಸ್ ಒಂದಷ್ಟಿದಾವೆ. ಅದನ್ನ ದಾಟಿ ನಾನು ನನ್ನ ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ ಮಾಡು ಅಂದ್ರೆ ಖಂಡಿತವಾಗ್ಲೂ ಮಾಡಲ್ಲ. ನನ್ಗೆ ಎಲ್ಲಾ ರೀತಿ ಪಾತ್ರಗಳನ್ನು ಮಾಡ್ಬೇಕಂತ ಆಸೆ ಇದೆ. ಒಂದು ಹಿಸ್ಟಾರಿಕಲ್ ರಾಣಿ ಪಾತ್ರ ಆಗಿರ್ಬೋದು, ಒಂದು ಸೇವಕಿ ಪಾತ್ರ ಆಗಿರ್ಬೋದು, ಅಥವಾ ಈ ಸಮಾಜದಿಂದ ಶೋಷಣೆಗೆ ಒಳಗಾಗಿರುವಂತ ಒಂದು ಹೆಣ್ಣಿನ ಪಾತ್ರ ಆಗಿರ್ಬೋದು. ಸೊ ಎಲ್ಲಾ ರೀತಿ ಪಾತ್ರನೂ ಮಾಡ್ಬೇಕಂತ ಆಸೆ ಇದೆ. ಹೀರೋಯಿನ್ ಖಂಡಿತವಾಗ್ಲೂ ಮಾಡ್ಬಾರ್ದು ಅಂತ ಅಲ್ಲ, ಬಟ್ ಅದೆಲ್ಲದಕ್ಕಿಂತ ಜಾಸ್ತಿಯಾಗಿ ಇಂಥ ಕ್ಯಾರೆಕ್ಟರ್ಸ್ ಮಾಡ್ಬೇಕು, ಪ್ಲೇ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇದೆ ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.